ಅವರಿಗೆ 100% ಚೆ ಮಾಡೋಕ್ಕಾಗಲ್ಲ. ನಾವು ಕಳೆದ ಸರಿ 25 ಸ್ಥಾನ ಕೊಟ್ಟಿದ್ವಿ, ಈ ಸರಿ ನಾವು 19 ಸ್ಥಾನ ಕೊಟ್ಟಿದ್ದೀವಿ. NDA 5 ಜನರಿಗೆ ಸಿಕ್ಕಿದೆ. ಹಾಗಾಗಿ 5 ಜನ ರಾಜ್ಯ ಹಿತ ಮತ್ತು ರಾಷ್ಟ್ರ ಹಿತವನ್ನು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಕುಮಾರಸ್ವಾಮಿಯವರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಏನು ಹೇಳ್ತಿರ್ತಾರೆ? ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಸುದೀರ್ಘ ರಾಜಕೀಯ ಅನುಭವ ಇರತಕ್ಕಂಥವ್ರು. ಅವರಿಂದಲೂ ಕೂಡ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ. ಸರ್, ಈ ಬಾರಿ NDA ಮೈತ್ರಿಕೂಟ ಇರೋದರಿಂದ ಸಾಕಷ್ಟು ಸವಾಲುಗಳಿದೆ ಎನ್ನುವಂಥದ್ದು BJPಗೆ. ಸವಾಲುಗಳು ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ನಾವು ನ್ಯಾಷನಲ್ ಅಜೆಂಡಾ ಇರೋದರಿಂದ, ರಾಷ್ಟ್ರಹಿತದ ಅಜೆಂಡಾ ಇರೋದರಿಂದ ಆ ಸವಾಲುಗಳನ್ನು ಎದುರಿಸಲೇಬೇಕು. ಯಾವುದು ಸವಾಲಿಲ್ಲದೆ ಇರುವಂಥ ಬದುಕು ಎಲ್ಲಿದೆ? ಅದಕ್ಕೆ ಅರ್ಥ ಏನಿದೆ? ಸವಾಲು ಇರಲೇಬೇಕು ಬದುಕಿಗೆ. ಧನ್ಯವಾದಗಳು ಸರ್. ಇದಿಷ್ಟು CT ರವಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸೋಮಣ್ಣ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಅಮಿತ್ ಶಾ ಅವರು ಪ್ರಚಾರ ಭಾಷಣದ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ, ನೀವು ಸೋಮಣ್ಣ ಅವ್ರನ್ನ ಗೆಲ್ಲಿಸಿ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಕರ್ಕೊಂಡ್ಬಂದು ನಿಮ್ಮ ಮುಂದೆ ಎದುರಿಗೆ ನಿಲ್ಲಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. 2 ಕ್ಷೇತ್ರದಲ್ಲಿ ಅವರು ಸೋತಿದ್ರು. ಮತ್ತೆ ಈಗ ಎದ್ದು ಬಂದಿದ್ದಾರೆ ಸೋಮಣ್ಣ. ಮೋದಿ ಹ್ಯಾಟ್ರಿಕ್ ಸರ್ಕಾರದಲ್ಲಿ ಯಾರಿಗೆಲ್ಲ ಸ್ಥಾನ? ಕರ್ನಾಟಕದಲ್ಲಿ ಮೋದಿಯಿಂದ ಒಂದು ಹೊಸ ಫಾರ್ಮುಲಾ, 3-2 ಫಾರ್ಮುಲಾ. 3 ಕ್ಯಾಬಿನೆಟ್, 2 ರಾಜ್ಯ ಖಾತೆ. ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ. ಮಾಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಮತ್ತೆ ಚಾನ್ಸ್. ಲಿಂಗಾಯತ ಕೋಟಾದಡಿ ಸೋಮಣ್ಣ ಅವರಿಗೆ ಜಾಕ್ಪಾಟ್. ಬಸವರಾಜ ಬೊಮ್ಮಾಯಿ ಅವರನ್ನ ಹಿಂದಿಕ್ಕಿ ಅವರು ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಸಂಸದೀಯ ವ್ಯವಹಾರ ಖಾತೆ ನಿಭಾಯಿಸಿದ್ದ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಕೇಂದ್ರ ಸಚಿವ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಥಾನ ಸುಲಭವಾಗಿ ಸರಾಗವಾಗಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಸ್ ಆಫ್ ನಾವು ಸಿಗ್ತಿರೋ ಮಾಹಿತಿಯ ಪ್ರಕಾರ ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್, ಕುಮಾರಸ್ವಾಮಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿಯೂ, ಹಾಗೆ ಪ್ರಹ್ಲಾದ್ ಜೋಶಿ, ಸೋಮಣ್ಣ ಅವರು ರಾಜ್ಯ ಖಾತೆ ಸಚಿವರಾಗಿಯೂ ಕಾರ್ಯವನ್ನ ನಿರ್ವಹಿಸುವ ಸಾಧ್ಯತೆ ಅಂತ. ಅಂದ್ರೆ 3 ಕ್ಯಾಬಿನೆಟ್ ದರ್ಜೆ, 2 MOS ಮಿನಿಸ್ಟರ್ ಆಫ್ ಸ್ಟೇಟ್ಸ್. ಅಲ್ಲಿಗೆ 3+2 ಸೂತ್ರವನ್ನ ಮೋದಿ ಹೆಣೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5 ಸಚಿವ ಸ್ಥಾನ, ಅದರಲ್ಲಿ 3 ಕ್ಯಾಬಿನೆಟ್ ದರ್ಜೆ, 2 ರಾಜ್ಯ ಖಾತೆಯ ಹುದ್ದೆಗಳು. ನಿರ್ಮಲಾ ಸೀತಾರಾಮನ್ ಅವರನ್ನ ಮುಂದುವರಿಸ್ತಾರೆ ಅನ್ನೋದು ಬಹುತೇಕ ಖಾತ್ರಿ. ಫೈನಾನ್ಸ್ ಮಿನಿಸ್ಟರ್ ಮೋದಿ ಅವರ ಮಹತ್ವಾಕಾಂಕ್ಷೆಯ ಅನೇಕ ಯೋಜನೆಗಳು, ಅದರಲ್ಲೂ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟ ಯೋಜನೆಗಳು ಬಜೆಟ್ನ ಸ್ವರೂಪದಲ್ಲಿ ಆಚೆ ಬಂದದ್ದು. ಅದನ್ನ ಅನುಷ್ಠಾನಗೊಳಿಸುವಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದ ಆ ತಂಡದ ಪಾತ್ರ. ಮೋದಿ 2.0 ಸರ್ಕಾರದ ಸಾಧನೆಗಳು ಅಂತ ಕರೆಸಿಕೊಳ್ಳುವ ಕಾರ್ಯಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರೋದು. ಹೀಗಾಗಿ ಬಹುತೇಕ ನಿರ್ಮಲಾ ಸೀತಾರಾಮನ್ ಅವರನ್ನ ಮುಂದುವರಿಸಲೇಬೇಕು ಅನ್ನೋ ಅನಿವಾರ್ಯತೆ ಕೂಡ ಕಾಣಿಸ್ತಾ ಇತ್ತು. ಹೀಗಾಗಿ ಬಟ್ ಅದೇ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಮುಂದುವರಿಸ್ತಾರ, ಹಣಕಾಸು ಸಚಿವೆಯಾಗಿ ಮುಂದುವರಿಸ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಶೋಭಾ ಕರಂದ್ಲಾಜೆ ಅವರು ಕಳೆದ ಅವಧಿಯಲ್ಲಿ ರಾಜ್ಯ ಖಾತೆ ಸಚಿವೆಯಾಗಿದ್ರು. ಇದೀಗ ಅವರಿಗೆ ಕ್ಯಾಬಿನೆಟ್, ಒಂದರ್ಥದಲ್ಲಿ ಜಾಕ್ಪಾಟ್. ಕ್ಷೇತ್ರ ಬದಲಾವಣೆ ಆಯಿತು, ಅವ್ರ ಕ್ಷೇತ್ರದಲ್ಲೇ ಅವ್ರಿಗೆ ವಿರುದ್ಧ ಇತ್ತು. ನಂತರದಲ್ಲಿ ಬೆಂಗಳೂರು ಉತ್ತರ ಕೊಟ್ಟಾಗ್ಲೂ ಅಲ್ಲಿ ಒಂದಷ್ಟು ವಿರೋಧ ಇತ್ತು. ಇದೆಲ್ಲದರ ನಡುವೆ ಕೂಡ ಯಶಸ್ವಿ ಆಗಿದ್ದಾರೆ. ಬಹುಶಃ ಇಲ್ಲಿ ಗೊತ್ತಿಲ್ಲ ಇದನ್ನ ರಾಜಕೀಯವಾಗಿ ಹೇಗೆ ಗಮನಿಸಬೇಕು ಅಂತ ಹೇಳಿ. ಬಟ್ ಸೋಮಣ್ಣ ಅವರಿಗೆ ಮಿನಿಸ್ಟರ್ ಗಿರಿ ಕೊಟ್ಟ ನಂತರದಲ್ಲಿ ಯಡಿಯೂರಪ್ಪನವರನ್ನ ಸಮಾಧಾನಗೊಳಿಸುವ ಸಲುವಾಗಿ ಏನಾದರೂ ಶೋಭಾ ಕರಂದ್ಲಾಜೆ ಅವರಿಗೆ ಗೊತ್ತಿಲ್ಲ ಏನೇನು ನಡೆದಿದೆ ಒಳಗಡೆ ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಂತ ಹೇಳಿ. ಯಾಕಂತಂದ್ರೆ ಸೋಮಣ್ಣ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಅಸಮಾಧಾನವನ್ನ ಬಹಿರಂಗವಾಗಿ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧವಾಗಿ ಹೊರ ಹಾಕ್ತಾ ಇದ್ರು. ಸೊ ಆಬ್ವಿಯಸ್ಲಿ ಇದು ಯಡಿಯೂರಪ್ಪನವರ ಕೋಟಾದ ಅಡಿಯಲ್ಲಾದ ಆಯ್ಕೆ ಅಂತೂ ಆಗಿರೋದಿಲ್ಲ. ಅಮಿತ್ ಶಾ ಅವ್ರು ಕೊಟ್ಟ ಭರವಸೆ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನ ಇವತ್ತು ಈಡೇರಿಸಿರಬಹುದು. ಅಮಿತ್ ಶಾ ಅವರ ಆಯ್ಕೆಯೂ ಆಗಿರಬಹುದು ಸೋಮಣ್ಣ ಅವರ ಹೆಸರು. ಹೀಗಾಗಿ ಮತ್ತೊಂದು ಕಡೆ ಈಗ ಸದ್ಯಕ್ಕೆ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಯಡಿಯೂರಪ್ಪನವರ ಪಾತ್ರ ಕೂಡ ಬಹಳ ದೊಡ್ಡದಿದೆ ರಾಜ್ಯ ರಾಜಕೀಯದಲ್ಲಿ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರನ್ನ ಉಳಿಸ್ಕೊಂಡ್ರು. ಹೌದು, ಈ ರೀತಿಯ ಒಂದು ಘೋಷಣೆ ಮಾಡಿದ್ದು ಅದನ್ನ ಅವರು ಉಳಿಸ್ಕೊಂಡ್ರು ಅನ್ನೋದೇ ಈಗ ಲೆಕ್ಕಾಚಾರ. ಇದರ ಜೊತೆಗೆ
ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್ ಮಿನಿಸ್ಟರ್ ಫಾರ್ ಸ್ಟೇಟ್ ಆಗಿದ್ದಂತ ಈ ಶೋಭಾ frame- ಕರಂದ್ಲಾಜೆ ಈಗ ಸೆಂಟ್ರಲ್ ಮಿನಿಸ್ಟರ್. ಕ್ಯಾಬಿನೆಟ್ ಈ ಫ್ರೇಮ್ ಇದೆಯಲ್ಲ, ಸಿಟಿ ರವಿ ಹಾಗೆ ಸೋಮಣ್ಣ ಇಬ್ಬರಿಗೂ ಕೂಡ ರಾಜಕೀಯ ಪುನರ್ಜನ್ಮ. ನೀವು ಸೋಮಣ್ಣ ಅವ್ರದ್ದು ಮಾತ್ರ ಹೇಳ್ತಿದ್ರಿ, ಸಿಟಿ ರವಿ ಅವ್ರಿಗೆ ಸೋಲ ಆಯ್ತು, ಇವಾಗ MLC ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇಬ್ರು ಕೂಡ ಖುಷಿಯಲ್ಲಿದ್ದಾರೆ. ಅಂದ್ರೆ ಈ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರನ್ನ ಹುರಿದುಂಬಿಸುವ ನಾಯಕರಿಗೆ ಕೈ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಸಿಟಿ ರವಿ ಅವರನ್ನ MLC ಮಾಡುವ ಮೂಲಕವೂ, ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟು ತುಮಕೂರಿನಿಂದ ಮಾಧುಸ್ವಾಮಿ ಅವರ ವಿರೋಧದ ನಡುವೆ ಕೂಡ ಅವ್ರು ಗೆದ್ಕೊಂಡು ಬಂದ ನಂತರದಲ್ಲಿ ನಿಮ್ಮ ಶ್ರಮಕ್ಕೆ ನಮ್ಮ ಕಡೆಯಿಂದ ಸಿಗ್ತಾ ಇರುವ ಪ್ರತಿಫಲ ಇದು ಅನ್ನೋ ಅರ್ಥದಲ್ಲಿ ಸೋಮಣ್ಣ ಅವರಿಗೆ ಮಿನಿಸ್ಟರ್ ಗಿರಿಯು ಕೊಟ್ಟಿರಬಹುದು. ಇದು ಬಿಜೆಪಿಯ ಸ್ಟ್ರಾಟಜಿ ಇದ್ರೂ ಇರಬಹುದು. ಯಾರ ಶ್ರಮವೂ ವ್ಯರ್ಥವಾಗಲ್ಲ, ಯಾರನ್ನೂ ಕಡೆಗಣಿಸಲ್ಲ. ಪಕ್ಷದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ನಾವು ಮೇಲ್ಸ್ತರಕ್ಕೆ ತರ್ತೀವಿ ಅನ್ನೋದಕ್ಕೆ ಇದು ಉದಾಹರಣೆ ಆಗುತ್ತೆ. ಇದು ಒಂದು ರೀತಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸಿಗೂ ಕೂಡ ಕಾರಣ ಆಗುತ್ತೆ. ಹೆಮ್ಮೆಯಿಂದ ಹೇಳ್ಕೋಬಹುದು ಅವರು, ನಮ್ಮ ಪಾರ್ಟಿಯಲ್ಲಿ ಈ ರೀತಿ ಆಗುತ್ತೆ ಅಂತ ಹೇಳಿ. ರೈಟ್, ಸಾಕಷ್ಟು ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ಗಳನ್ನ ಹಾಗೆ ಅಪ್ಡೇಟ್ಗಳನ್ನ ದೆಹಲಿಯಿಂದ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್. ನಿರಂತರವಾಗಿ ಚುನಾವಣಾ ಫಲಿತಾಂಶ ಪ್ರಕಟವಾದ ಮರುದಿನದಿಂದ ಈ ದಿನದವರೆಗೂ ದೆಹಲಿಯಲ್ಲೇ ಇದ್ದು ಆನ್ ಗ್ರೌಂಡ್ ರಿಪೋರ್ಟ್ ಅನ್ನ ತಲುಪಿಸ್ತಾ ಇದ್ದಾರೆ. ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ರಂಜಿತ್, ಸೋಮಣ್ಣ ಅವರನ್ನ ಈಗಷ್ಟೇ ಮಾತನಾಡಿಸಿದ್ರಿ, ಸಚಿವರಾಗೋದ್ ಖಾತ್ರಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಬೇರೆಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇದರ ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ಸ್ಮಿತಾ ರಂಗನಾಥ್ ಸೋಮಣ್ಣ ಅವ್ರನ್ನ ಈಗಷ್ಟೇ ಮಾತನಾಡಿಸಿದ್ದೀನಿ. ಈಗಷ್ಟೇ ಆರ್ ಅಶೋಕ್ ಅವ್ರನ್ನೂ ಕೂಡ ಮಾತಾಡಿಸಿ ಹೊರಗಡೆ ಬರ್ತಾ ಇದ್ದೀನಿ. ಸದ್ಯ ಒಂದು ರೀತಿಯಲ್ಲಿ ಲೆಕ್ಕಾಚಾರದೊಂದಿಗೆ ಬಿಜೆಪಿ ಯಾವಾಗ ಸಚಿವರನ್ನ ಆಯ್ಕೆ ಮಾಡ್ತೋ, ಕರ್ನಾಟಕದ ಪಾಲಿಗಂತೂ ಒಂದು ಬಂಪರ್ ಇದು. ಯಾಕಂತ ಹೇಳಿದ್ರೆ ಸೋಮಣ್ಣವ್ರನ್ನೇ ತಗೊಳ್ಳೋದಾದ್ರೆ, ಸೋಮಣ್ಣವರು ನೀವಾಗಲೇ ಆರಂಭದಲ್ಲಿ ಮಾತಾಡ್ತಾ ಇದ್ರಿ, ಸೋಮಣ್ಣವರು ಸಂಪೂರ್ಣವಾಗಿ ಪಕ್ಷಕ್ಕೋಸ್ಕರ ತಮ್ಮ ಕ್ಷೇತ್ರವನ್ನು ಬಿಟ್ಟು ಅವರು ಬೇರೆ ಕಡೆ ಹೋಗಿ ಸ್ಪರ್ಧೆ ಮಾಡಿದ್ರು. ಆಗ ಅವ್ರು ಸೋಲ್ತಾರೆ. ಸೋತರೂ ಕೂಡ ಸೋಮಣ್ಣವರು ಬಹಳ ನಿರಾಸೆ ಆಗಿದ್ರು. ಆದರೆ ಪಕ್ಷ ಮಾತ್ರ ಅವ್ರನ್ನ ಕೈ ಬಿಡಲಿಲ್ಲ. ಅವರಿಗೆ ಮಾಧುಸ್ವಾಮಿ ಅವರ ಒತ್ತಡದ ನಡುವೆಯೂ ಕೂಡ ಅವರಿಗೆ ಟಿಕೆಟ್ ಅನ್ನು ತುಮಕೂರಿನಲ್ಲಿ ಕೊಟ್ಟರು. ಆನಂತರ ಗೆಲ್ಲಿಸ್ಕೊಂಡು ಬಂದು ಅವರಿಗೆ ಈಗ ಅವರನ್ನ ಮಂತ್ರಿ ಮಾಡುವ ಮೂಲಕ ಸೋಮಣ್ಣ ಅವರಿಗೆ ನ್ಯಾಯ ಒದಗಿಸಿದ್ದಾರೆ. ಆ ಮೂಲಕ ಸೋಮಣ್ಣ ಅವರು ಫುಲ್ ಖುಷಿಯಾಗಿದ್ದಾರೆ. ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ನನ್ನ ಸಂಸದನಾಗಿ ನನ್ನನ್ನು ಯಾವಾಗ ಆಯ್ಕೆ ಆದ್ನೋ ಅವತ್ತೇ ನಾನು ಎಲ್ಲವೂ ಕೂಡ ನನ್ನ ಮನಸ್ಸಲ್ಲಿತ್ತು, ನನ್ನನ್ನು ಪಕ್ಷ ಕೈ ಬಿಡಲ್ಲ ಅಂತ ಹೇಳಿ. ಎಸ್, ಪಕ್ಷ ನನ್ನ ಕೈ ಹಿಡಿದಿದೆ, ಅದ್ರ ಜೊತೆಗೆ ನನಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟು ನಾನು ಗೌರವಯುತವಾಗಿ ನೋಡ್ಕೊಂಡಿದ್ದೆ ಅನ್ನೋದು ಇದೆಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿ ಪಾಳೆಯದಲ್ಲಿ ಒಂದು ಬೇರೆ ರೀತಿ ಸಂದೇಶ ರವಾನೆ ಆದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಂಥದ್ದೇ ತ್ಯಾಗ ಮಾಡಿದ್ರು ಕೂಡ ಪಕ್ಷ ಕಟ್ಟ ಕಡೆಯದಾಗಿ ನಿಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ, ಪಕ್ಷ ನಿಮಗೊಂದು ಸ್ಥಾನಮಾನ ಕೊಡುತ್ತೆ, ಎಂಥದ್ದೇ ಸಂದರ್ಭ ಬಂದರೂ ಕೂಡ ಅನ್ನೋದು ಒಂದು ಸಂದೇಶ ರವಾನಿಸಿದಂಗಿದೆ. ಇನ್ನು ಆಬ್ವಿಯಸ್ಲಿ ಕುಮಾರಸ್ವಾಮಿ ಅವರಿಗೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಮೈತ್ರಿಯನ್ನ ಮಾಡಿಕೊಂಡ್ರು, ಅವರಿಗೆ 3 ಸ್ಥಾನವನ್ನು ಹಂಚಿಕೆ ಮಾಡಲಾಯಿತು, 2ರಲ್ಲಿ ಗೆದ್ರು. ಈಗ ಅವರನ್ನ ಮಂತ್ರಿ ಮಾಡೋ ಮೂಲಕ ಮತ್ತೊಂದು ರೀತಿಯಲ್ಲಿ ಪಕ್ಷ ಮೈತ್ರಿ ಜೊತೆಗೂ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಂಗಿದೆ. ಇನ್ನು ನಾವು ನೋಡ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಅವ್ರನ್ನ ಮಂತ್ರಿ ಮಾಡುವ ಮೂಲಕ ಒಂದು ನಾರಿ ಶಕ್ತಿಯ ಒಂದು ಅನಾವರಣ ಇಲ್ಲೂ ಕೂಡ ಆದಂಗೆ ಕಾಣಿಸ್ತಾ ಇದೆ. ಆ ಮೂಲಕ ಕರ್ನಾಟಕ ಯಾವಾಗ ಒಂದು ಒಮ್ಮತದಿಂದ JDS ಮತ್ತೆ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಈ ಬಾರಿ ಚುನಾವಣೆಯನ್ನು ಎದುರಿಸಿ 19 ಸ್ಥಾನವನ್ನ NDA ಮೈತ್ರಿಕೂಟಕ್ಕೆ ತಂದುಕೊಟ್ರು. ಅದರ ಫಲವಾಗಿ ಏನು NDA ಮೈತ್ರಿಕೂಟ ಅದರಲ್ಲೂ ಕೂಡ ಬಿಜೆಪಿ ನಾಯಕರು ಒಂದಿಷ್ಟು ಲೆಕ್ಕಾಚಾರಗಳನ್ನು ಮಾಡಿ ಅವರನ್ನ ಮಂತ್ರಿ ಮಾಡುವ ಮೂಲಕ ಕೆಲವರನ್ನ ಹಿರಿತನವನ್ನು ಪರಿಗಣಿಸಿದ್ದಾರೆ. ಅದರ ಜೊತೆಗೆ ಒಂದು ಸ್ಟ್ರಾಟಜಿಕ್ ಆಗಿ ಈ ಬಾರಿ ಖಾತೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಈಗ MOS ಯಾರಿಗೆ ಸಿಗ್ಬೋದು ಅನ್ನೋ ವಿಚಾರವನ್ನು ನಾವು ನೋಡ್ತಾ ಇದ್ದಂಗೆ ಕಳೆದ ಬಾರಿ 4 ಜನರಿಗೆ ಸಿಕ್ಕಿತ್ತು. ಈ ಬಾರಿಯೂ ಕೂಡ ಅದೇ ಸ್ಟ್ರಾಟಜಿಯೊಂದಿಗೆ MOSಗಳನ್ನು ಕೊಡಬಹುದು. ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ 4 ಜನರನ್ನ MOS ಮಾಡಬಹುದು ಅನ್ನೋದು ಈ ಸದ್ಯದ ಮಾಹಿತಿ. ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಜೊತೆಗೆ ಸುಮಾರು 40 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಒಟ್ಟು 2 ಹಂತದಲ್ಲಿ ಈ ಖಾತೆ ಹಂಚಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆ ಹೊತ್ತಿಗೆ ಇಷ್ಟೊತ್ತಿಗಾಗಲೇ ಯಾವ ಖಾತೆ ಸೋಮಣ್ಣವರಿಗೆ ಯಾವುದು ಏನು ಎತ್ತ ಎಲ್ಲವೂ ಕೂಡ ನಮ್ಮ 4 ಜನ ಸೇರಿದಂತೆ ಉಳಿದಂತೆ ಎಲ್ಲ ಸಚಿವರಿಗೂ ಕೂಡ ಯಾವ್ಯಾವ ಖಾತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯಕ್ಕಂತೂ ಈಗ ಕರ್ನಾಟಕ ಭವನಕ್ಕೆ ಆಗಮಿಸಿರುವಂಥ ಸೋಮಣ್ಣ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಇಲ್ಲೇ ಆರ್ ಅಶೋಕ್ ಅವರಿದ್ದಾರೆ, CT ರವಿ ಅವರಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸದ್ಯಕ್ಕೆ ಕ್ಷಣವೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇದೆ, ಏನಾಗುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರದ